ಹಿಂದೆ ನಿಭಾಯಿಸುತ್ತಿದ್ದ ಕೈಗಾರಿಕಾ ಖಾತೆಯನ್ನೇ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅಸಮಾಧಾನ ವಿಚಾರ ಗಮನಕ್ಕೆ ಬಂದಿಲ್ಲ. ಸುವರ್ಣ ನ್ಯೂಸ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೆ ಯಾವ ಖಾತೆ ಇತ್ತು, ಕೈಗಾರಿಕಾ ಖಾತೆಯನ್ನೇ ನನಗೆ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನದ ಬಗ್ಗೆ ಗೊತ್ತಿರಲಿಲ್ಲ ಅನ್ನೋದಾಗಿ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಖಾತೆ ಹಂಚಿಕೆ ಆಯಿತು. ಇದೀಗ ನಮ್ಮ ಜೊತೆ ಎಂಬಿ ಪಾಟೀಲ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಾವು ಯಾವ ಖಾತೆಯಲ್ಲಿದ್ದರೋ ಅದೇ ಖಾತೆಗೆ ಬಂದಿದ್ದೀರಿ, ಮತ್ತೆ ಬಹಳ ಅಪರೂಪ ಈ ಥರ ಸಿಗುವಂಥದ್ದು. ಎಷ್ಟು ಖುಷಿ ಇದೆ ಸರ್? ಅದರಲ್ಲಿ ನಿಶ್ಚಿತವಾಗಿ ಖುಷಿಯಾಗಿದೆ. ಯಾಕಂದರೆ ಏನಾಗುತ್ತೆ, ಕಂಟಿನ್ಯೂಟಿ ಇರ್ತದೆ, ಮುಂದುವರ್ಕೊಂಡು ಹೋಗ್ತದೆ. ಈಗ ನಾವು ಒಂದು 50% ಕೆಲಸ ಮಾಡಿದ್ದೀವಿ, ಇನ್ನೊಂದು 25-30% ಕೆಲಸ ಮಾಡಿದ್ರೆ ಒಂದು 80% ಕೆಲಸ ಇವತ್ತೊಂದು ದಿವಸ ನಾವು ಅಂದ್ಕೊಂಡಂಗೆ ಆಗ್ತದೆ, ಅಚೀವ್ಮೆಂಟ್ ಆಗುತ್ತೆ. ಹೊಸ ಖಾತೆ ಆದರೆ ಮತ್ತೆ ಅದನ್ನು ಪ್ರಾರಂಭಿಕದಿಂದ ಸ್ಟಾರ್ಟ್ ಮಾಡಬೇಕು, ಜೀರೋದಿಂದ ಸ್ಟಾರ್ಟ್ ಮಾಡಬೇಕು. ಬಿಲ್ಡಪ್ ಮಾಡಿಸಲ್ಲಿ 1 ವರ್ಷ ಬೇಕಾಗತ್ತೆ, ಮುಂದೆ ಚುನಾವಣೆ ಬರ್ತದೆ. ಹೀಗಾಗಿ ಬಹುತೇಕ ಜನ ಏನಂದರೆ ಯಾವ ಖಾತೆ ಕೊಟ್ಟರು ನಿಭಾಯಿಸೋಕ್ಕೆ ಸಿದ್ಧ ಅಂತ ಹೇಳ್ತಾರೆ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳನ್ನ ಕೂಡ ನೋಡ್ತೀವಿ. ಇಂಥ ಖಾತೆ ಬೇಕು, ಇಂಥ ಖಾತೆ ಬೇಕು, ತಾವೇನಾದರೂ ಬೇಡಿಕೆ ಇಟ್ಟಿದ್ರೆ ಇದೇ ಬೇಕು ಅಂತ? ಅಂಥದ್ದು ಯಾವುದೂ ಕೂಡ ಇಲ್ಲ. ಯಾಕಂದರೆ ಖಾತೆ ಏನಿದೆಯಲ್ಲ, ಖಾತೆಗಳು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಅದು ಪ್ರೆರಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, AICC ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸುರ್ಜೇವಾಲಾ ಅವರು ಹಾಗೂ ವೇಣುಗೋಪಾಲ್ ಅವರು, ಇವರೆಲ್ಲ ಹಿರಿಯರು ಕೂಡಿಕೊಂಡು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ್ಕೊಂಡು ನಿರ್ಧಾರ ಮಾಡ್ತಾರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂಥೇಳಿ. ಸೊ ಹೀಗಾಗಿ ಮಾರ್ಗದರ್ಶನ ಮಾಡಿರ್ತಾರೆ. ಆದರೆ ಪ್ರೆರಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್ ಯಾವ ಖಾತೆ ಕೊಟ್ಟರು ನಿಭಾಯಿಸಬೇಕು. ರಾಮಲಿಂಗಾರೆಡ್ಡಿ ನಾನು ನೀರಾವರಿ ಇದ್ದಾಗ ನೀರಾವರಿ ನಿಭಾಯಿಸಿದೆ, ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್, ಈಗ ಇಂಡಸ್ಟ್ರಿ ಇಟ್ಕೊಂಡು ಇಂಡಸ್ಟ್ರಿ ನಿಭಾಯಿಸ್ತಾ ಇದ್ದೀನಿ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು, ಸಿಕ್ಕಿಲ್ಲ. ಒಂದಷ್ಟು ಅಸಮಾಧಾನ ಕೂಡ ಇಟ್ಕೊಂಡಿದ್ದಾರೆ. ಯಾಕೆ? ಅದು ನನಗೆ ತಿಳಿದಿಲ್ಲ. ಅವರು ಅಸಮಾಧಾನ ಆಗಿದ್ದಾರೆ ಬಿಟ್ಟಿದ್ದಾರೆ, ನನಗೆ ತಿಳಿದಿಲ್ಲ. ಇವತ್ತು ಅವ್ರಿಗೆ ಬೃಹತ್ ನೀರಾವರಿ ಸಚಿವರು ಮಾಡಿದ್ದಾರೆ. ನನಗೆ ಅದು ಯಾವುದನ್ನು ಕೂಡ ತಿಳಿಲಾರ್ದೆ ನಾನು ಮಾತಾಡೋದು ಸೂಕ್ತ ಅಲ್ಲ. ಇವತ್ತು ಅವ್ರ ಅಸಮಾಧಾನದಿಂದ ನನಗೆ ಖಾತೆನೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅನ್ನೋದಕ್ಕೂ ಕೂಡ ಮುಂದಾಗಿದ್ದಾರೆ. ನನಗೆ ಗೊತ್ತಿಲ್ಲ ಆ ವಿಚಾರ, ನನಗೆ ಗೊತ್ತಿಲ್ಲ. ಅದು ವಿಚಾರ ನಾನು ಮಾತಾಡೋದಲ್ಲ, ಆ ವಿಚಾರ ನನಗೆ ತಿಳಿದಿಲ್ಲ. ತಮಗೆ ನಿಮ್ಮ ಖಾತೆ ಸಂತೋಷ ತಂದಿದ್ದೀವಿ. ಸ್ವಾಭಾವಿಕ, ನಾನು ಹೇಳಿದ್ನಲ್ಲ, ಅದೇ ಮುಂದುವರಿಕೆ ಆಗ್ತದೆ. ಕೆಲಸ ಈಗೇನು ಮಾಡಿದ್ದೀವಿ ಆ ಕೆಲಸ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಭಾಳ ಸರಳ ಆಗ್ತದೆ. ನಾನು ಇವತ್ತಿನದೇ ಮೀಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ದ್ಯಾಟ್ ಈ ಒಂದು 50% ವರ್ಕ್ ಮಾಡಿದ್ದೀನಿ, 50 ಯಾಕೆ 60% ಮಾಡಿದ್ದೀನಿ. ಇನ್ನೊಂದು 20-30% ಹೋದರೆ ಇನ್ನು 2 ವರ್ಷದಲ್ಲಿ ಒಂದು 80-90% ಅಷ್ಟು ನಾವು ಸಾಧನೆ ಮಾಡಿ ನಾನು ಅಂದ್ಕೊಂಡಂಗೆ ಆ ಇಲಾಖೆಗೆ ನ್ಯಾಯ ಒದಗಿಸ್ಕೊಂತ ಒಂದು ಪ್ರಯತ್ನ ಆಗ್ತದೆ. ಇಷ್ಟು ಎಂಬಿ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸುರೇಶ್ ಶೇಷನ್, ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.